ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇರ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು ಭಗವಂತನ ಕರುಣೆಯನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. 12ನೇ ಪದ್ಯದಲ್ಲಿ ಭಗವಂತನ ಕರುಣೆಯನ್ನು ಒಂದು ಉದಾಹರಣೆಯ ಮೂಲಕವಾಗಿ ನಮಗೆ ತಿಳಿಸ್ತಾರೆ. ಮೊದಲು ಪದ್ಯವನ್ನು ನೋಡೋಣ. ಇದು ನಮಗೆ ಎಲ್ಲ ಕಡೆ ಕಾಣುವಂತಹ ವಿಷಯವನ್ನೇ ಉದಾಹರಣೆಯಾಗಿ ಕೊಡ್ತಾರೆ. ಧನವ ಸಂರಕ್ಷಿಸುವ ಫಣಿತಾನುನದೆ ಮತ್ತೊಬ್ಬರಿಗೆ ಕೊಡದನು, ದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು. ಪಣತರನು ಕಾದಿಹನು ನಿಷ್ಕಾಮನದಿ ನಿತ್ಯಾನಂದಮಯ, ದುರ್ಜನರ ಸೇವೆಯನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಸುಂದರವಾದ ಪದ್ಯ, ಬಹಳಷ್ಟು ಅರ್ಥಗಳಿಂದ ತುಂಬಿರುವಂಥದ್ದು. ವ್ಯಾಖ್ಯಾನದಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ಭಗವಂತ ಸರ್ಪ ಸದೃಶನಾಗಿದ್ದಾನಂತೆ. ಎಲ್ಲಿ ನಿಧಿ ಇರ್ತದಲ್ಲ, ನಾವು ಲೋಕದಲ್ಲಿ ಕಾಣ್ತೀವಿ, ಆ ನಿಧಿಯ ಜಾಗದಲ್ಲಿ ನಿಧಿಯನ್ನು ಕಾಯುವಂತಹ ಸರ್ಪ ಯಾವಾಗಲೂ ಕಾಯ್ತಾ ಇರ್ತದೆ. ಯಾರಿಗೆ ಆ ಸಂಪತ್ತು ದೊರೀಬೇಕು ಅಂತ ಭಗವಂತನ ಇಚ್ಛೆ ಇದೆನೋ ಅವರಿಗೆ ಮಾತ್ರ ಆ ಸರ್ಪ ಜಾಗ ಬಿಟ್ಟು ಅವ್ರು ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಮಾಡ್ತದೆ. ಇನ್ನು ಬಿಟ್ಟು ಇನ್ಯಾರೇ ಹೋದ್ರೂ ಆ ಸರ್ಪ ಬಿಡೋದೇ ಇಲ್ಲ, ಆ ನಿಧಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗೆ ಧನವನ್ನು ಸಂರಕ್ಷಿಸುವಂತಹ ಫಣಿ ಸರ್ಪ ಹೇಗೆ ರಕ್ಷಣೆ ಮಾಡ್ತದೋ ಹಾಗೆ ಭಗವಂತ ರಕ್ಷಣೆ ಮಾಡ್ತಾನಂತೆ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಸರ್ಪ ಇದೆ ಅಲ್ಲ, ಆ ಸರ್ಪಕ್ಕೇನಾದರೂ ಆ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಅಥವಾ ಆ ಹಣವನ್ನು ತೆಗೆದುಕೊಂಡು ಹೋಗಿ ಏನಾದರೂ ಮಾರಾಟ ಮಾಡ್ಲಿಕ್ಕೆ ಬರ್ತದ, ಅಥವಾ ಊಟ ಮಾಡ್ಲಿಕ್ಕೆ ಬರ್ತದ, ತಿನ್ಲಿಕ್ಕೆ ಬರ್ತದ? ಏನಿಲ್ಲ. ಕಾಯ್ತದೆ ಕಾಯ್ತದೆ ಕಾಯ್ತದೆ, ಹಗಲೂ ರಾತ್ರಿ ಕಾಯ್ತದೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗೆಯೇ ಭಗವಂತ ಭಕ್ತರನ್ನು, ಸರ್ಪ ಸದೃಶನಾಗಿರುವಂತಹ ಭಗವಂತ ದ್ರವ್ಯ ಸದೃಶರಾಗಿರುವಂಥವರು ಭಕ್ತರು, ಅಂದರೆ ಭಗವದ್ಭಕ್ತರು, ಸಜ್ಜನರು, ಅಹಂಕಾರ ಮಮತಾದಿಗಳನ್ನು ಬಿಟ್ಟಂಥವರು. ಅವರನ್ನು ಭಗವಂತ ಯಾವಾಗಲೂ ರಕ್ಷಣೆ ಮಾಡ್ತಾನೆ. ಹೇಗೆ ಸರ್ಪಕ್ಕೆ ಏನೂ ಪ್ರಯೋಜನ ಇಲ್ಲೋ ಹಾಗೆ ಭಗವಂತನಿಗೆ ಭಕ್ತರಿಂದ ಏನೂ ಬೇಡೋದಿಲ್ಲ. ಭಗವಂತ ಭಕ್ತಿಯನ್ನು ಮಾಡಿದರೆ ಸಾಕು. ಹಾಗೆ ಭಗವಂತ ಒಲಿತಾನೆ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀಪತಿಯಾದ ನಾರಾಯಣ ಧನವ ಸಂರಕ್ಷಿಸುವ, ಭೂಮಿಯಲ್ಲಿ ಸ್ಥಾಪನೆ ಮಾಡಿರುವಂಥ ಧನವನ್ನು ರಕ್ಷಿಸುವಂತಹ ಫಣಿ ಸರ್ಪ, ತಾನುಣದೆ ತಾನೂ ಊಟ ಮಾಡೋದಿಲ್ಲ, ಮತ್ತೊಬ್ಬರಿಗೂ ಕೊಡದೆ ಇನ್ನೊಬ್ಬರಿಗೂ ಕೊಡೋದಿಲ್ಲ, ಅನುದಿನದಿ ನೋಡುತ್ತಾ ಸುಮ್ಮನೆ ನೋಡ್ತಾ ಕೂತಿರ್ತದೆ. ಸರ್ಪ ನೋಡಿ ಆ ನಿಧಿ ಹತ್ರ ಇರುವಂಥದ್ದು ದಿನದಿ ಅದನ್ನು ನೋಡ್ತದೆ, ಕೂತ್ಕೊಂತದೆ, ನೋಡ್ತದೆ, ಸುಮ್ಮನಿರ್ತದೆ. ಸುಖಿಸುವಂದದಿ ಸಂತೋಷ ಪಡ್ತದೆ ಅದನ್ನು ನೋಡಿ. ಅದಕ್ಕೇನು ತಿನ್ಲಿಕ್ಕೆ ಬರಲ್ಲ, ಉಣ್ಲಿಕ್ಕೆ ಬರೋದಿಲ್ಲ. ಹಾಗೆಯೇ ಪ್ರಣತರನು, ತನ್ನನ್ನು ನಂಬಿ ಯಾರು ಉಪಾಸನೆ ಮಾಡ್ತಾರೋ ಆ ಭಕ್ತರನ್ನು ಕಾದಿಹನು, ಯಾವಾಗಲೂ ಕಾಯ್ತಾನೆ ಭಗವಂತ. ನಿಷ್ಕಾಮನದಿ, ಸರ್ಪ ಹೇಗೆ ನಿಷ್ಕಾಮದಿಂದ ಯಾವ ಅಪೇಕ್ಷೆಯೂ ಇಲ್ಲದೆ ಹೇಗೆ ಕಾಯ್ತದೋ ಹಾಗೆ ನಿತ್ಯಾನಂದಮಯನಾಗಿರುವಂತಹ ಭಗವಂತ ಕಾಮನೆಯೇ ಇಲ್ಲ. ಯಾಕೆ? ಅವನಿಗೆ ಎಲ್ಲ ಪೂರ್ಣವಾಗಿರುವಂಥವನು ಭಗವಂತ.
ನಿತ್ಯಾನಂದಮಯನಾಗಿರುವಂಥವನು ದುರ್ಜನರ ಭಕ್ತಿಹೀನರಾಗಿರುವಂತಹ ಜನರ ಸೇವೆಯ ನೊಲ್ಲನು. ದುಷ್ಟ್ರ್ಯಾರಾದರೂ ಸೇವಾ ಮಾಡಿದರೆ ಅವರ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ. ಅಪ್ರತಿಮಲ್ಲ, ಅಸದೃಶವಾದ ಶಕ್ತಿ ಉಳ್ಳಂತಹ ಜಗಕ್ಕೆಲ್ಲ ಇವನೊಬ್ಬನೇ ಇರೋದು ಸರ್ವೋತ್ತಮನಾಗಿ. ಎಲ್ಲರೂ ಇವನ ಅಧೀನರಾಗಿರುವಂಥವರು ಅನ್ನೋದು ಜಗನ್ನಾಥದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ಅಂದರೆ ನಿಷ್ಕಾಮನೆಯಿಂದ ಯಾರು ಭಗವಂತನ ಉಪಾಸನೆ ಮಾಡ್ತಾರೋ ಅವರನ್ನು ಬಂಗಾರದ ಹಾಗೆ, ಬಂಗಾರ ಹೆಂಗೆ ಕಾಯ್ತಾರೆ ನೋಡಿ, ಲಾಕರೊಳಗಿಟ್ಟು ಎಲ್ಲ ಬೀರು ಹಾಕಿ ಬೀಗ ಹಾಕಿ ಯಾರ್ಯಾರು ಬರಲಾರ್ದಂಗೆ ಮಾಡಿ ಎಷ್ಟು ಬಂದೋಬಸ್ತಾಗಿ ಕಾಯ್ತಾರೋ ಹಾಗೆ ಈಗೆಲ್ಲ ಬೀರು ಬಂದಿದೆ, ಬೀಗ ಬಂದಿದೆ, ಎಲ್ಲ ಇದೆ. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಸರ್ಪ ಕಾಯ್ತಾ ಇರ್ತಿತ್ತು ಬಂದೋಬಸ್ತಾಗಿ, ಯಾರೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸರ್ಪಗಳು ಯಾವಾಗಲೂ ಕಾಯ್ತಾ ಇರ್ತಿತ್ತು. ಹಾಗೆ ಭಗವಂತ ಭಕ್ತರನ್ನು ಬಂಗಾರದ ಹಾಗೆ ಎಲ್ಲರನ್ನೂ ಕಾಯ್ತಾನೆ. ಅದೇ ಭಗವಂತ ಕರುಣೆ ನಮ್ಮ ಮೇಲೆ ಮಾಡುವಂಥದ್ದು ಅಂತಾರೆ. ನಿಷ್ಕಾಮನೆಯಿಂದ ಮಾಡುವಂತಹ ಭಕ್ತರಿಗೆ ಭಗವಂತ ಹಾಗೆ ಅನುಗ್ರಹ ಮಾಡ್ತಾನೆ. ಇದರ ಜೊತೆಗೆ ಇನ್ನೊಂದು ಉದಾಹರಣೆ ಕೊಟ್ಟರು ಮುಂದಿನ ಪದ್ಯದಲ್ಲಿ. ಇದೂ ಸಹಿತ ನಮಗೆ ಲೋಕದಲ್ಲಿ ಕಾಣುವಂಥದ್ದೇ. ಜಗನ್ನಾಥದಾಸರ ವೈಶಿಷ್ಟ್ಯ ಏನು ಅಂದರೆ, ನಮ್ಮ ಸುತ್ತಮುತ್ತಲು ಇರುವಂತಹ ವಿಷಯಗಳನ್ನೇ ತೆಗೆದುಕೊಂಡು ಅದರೊಳಗಿರುವಂಥ ಆಳವಾದ ಅರ್ಥವನ್ನು ನಮ್ಮಂಥ ಮಂದಮತಿಗಳಿಗೆ ತಿಳಿಸಿಕೊಡ್ತಾರೆ. ನೋಡಿ, ಮುಂದಿನ ಉದಾಹರಣೆಯೂ ಅಷ್ಟೇ ನಮ್ಮ ಕಣ್ಣೆದುರು ಕಾಣುವಂಥದ್ದೇ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲುಬುತ್ತಿರೆ, ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ, ತನಯನಂಬಿಗಿ ರಂಬಿಸಿ ಕನಲಿಗೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಗವಂತ ಎಲ್ಲೋ ವೈಕುಂಠದಲ್ಲಿ ಕೂತಾನೆ, ನಾವು ಸ್ತೋತ್ರ ಮಾಡಿದರೆ ಕೇಳಿಸ್ತದೋ ಇಲ್ಲೋ, ಭಗವಂತನಿಗೆ ನಮ್ಮಂಥ ಭಕ್ತರು ಭಾಳ ಜನ ಇದ್ದಾರೆ, ಅವರೆಲ್ಲರಿಗೂ ಅನುಗ್ರಹ ಮಾಡ್ತಾನೋ ಇಲ್ಲೋ ಅಂತ ಯಾವ ಸಂಶಯವೂ ಬೇಡ. ಹೇಗೆ ರಕ್ಷಣೆ ಮಾಡ್ತಾನೆ ಭಗವಂತ, ಅವನ ಕರುಣಾ ಎಂಥದ್ದು ಅಂತ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾರೆ. ಒಂದು ಮಗು ಇದೆ, ಉದಾಹರಣೆ ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಒಂದು ಶಿಶು ಇದೆ, ಕತ್ತಲೆ ಮನೆಯೊಳಗಿದೆ, ಅದಕ್ಕೆ ತಾಯಿ ಬೇಕಾಗಿದೆ. ತಾಯಿಯನ್ನು ಹುಡುಕ್ತದೆ, ಹುಡುಕಿ 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 ಕೂಗ್ತದೆ, ಅಮ್ಮ ಅಮ್ಮ ಅಂತದೆ. ಆ ಸಂದರ್ಭದಲ್ಲಿ ತಾಯಿ ಓಡೋಡಿ ಬರ್ತಾಳೆ, ನಗ್ತಾ ಬರ್ತಾಳೆ. ಬಂದು ಆ ಮಗುವನ್ನು ಸಂತೋಷದಿಂದ ಎರಡೂ ಕೈಗಳಿಂದ ಹಿಡಿದುಕೊಂಡು ಉದರದಲ್ಲಿ ಇಟ್ಟುಕೊಂಡು, ಅಂದರೆ ಎತ್ಕೊಂಡು ಚೆಂದಾಗಿ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡ್ತಾಳೆ. ಆಗ ಆ ಮಗುವಿಗೆ ಸಂತೋಷ ಆಗ್ತದೆ, ಅದರ ಕಳವಳ ಎಲ್ಲ ಪರಿಹಾರ ಆಗಿ ಹೋಗ್ತದೆ. ಹಾಗೆ ಭಗವಂತ ಎಲ್ಲ ಭಕ್ತರನ್ನ ತಾಯಿಯಂತೆ ರಕ್ಷಣೆ ಮಾಡ್ತಾನೆ. ಅದನ್ನಿಲ್ಲಿ ಹೇಳಬೇಕಾಗಿದೆ ಜಗನ್ನಾಥದಾಸರಿಗೆ. ಅದಿಷ್ಟನ್ನೂ ಸಾರ ಸಂಗ್ರಹ ಮಾಡಿ ಹೇಳಿದರು. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದೆರಡು ಹೊಸ ವಿಷಯವನ್ನು ತಿಳಿಸ್ತಾರೆ ಬಹಳ ಸುಂದರವಾಗಿ. ತಾಯಿ ಅಂದರೆ ಭಗವಂತ, ಎಲ್ಲರಿಗೂ ತಾಯಿ ಭಗವಂತ. ರಮಾ ಬ್ರಹ್ಮಾದಿ ರುದ್ರಾದಿ ದೇವತೆಗಳೆಲ್ಲರಿಗೂ ಭಗವಂತ ಅವನು ರಕ್ಷಣೆ ಮಾಡುವಂಥವನು. ನಮ್ಮೆಲ್ಲರ ತಂದೆ ತಾಯಿಯಾಗಿರುವಂಥವರು ಲಕ್ಷ್ಮೀಪತಿ, ಲಕ್ಷ್ಮೀ ಮತ್ತು ನಾರಾಯಣರು. ಇಲ್ಲಿ ಭಗವಂತ ತಾಯಿಯಾಗಿದ್ದಾನೆ. ಕತ್ತಲು ಮನೆ ಅಂದರು. ನಮಗೆ ಬರೇ ನಮ್ಮನೆ ಕತ್ತಲಾಗಿರೋದಷ್ಟೇ ಕಾಣಿಸ್ತದೆ, ಅಲ್ಲ. ಕತ್ತಲು ಮನೆ ಅಂದರೆ ಲಿಂಗದೇಹ ಅಂತ ಅರ್ಥ ಇಟ್ಕೊಳ್ಬೇಕಿಲ್ಲಿ. ಲಿಂಗದೇಹ. ಈ ಮನೆಯಲ್ಲಿ ಈ ಮನೆ ಇರ್ತದೆ, ನಾಳೆ ಹೋಗ್ತದೆ, ಈ ಜನ್ಮ ಇರ್ತದೆ, ನಾಳೆ ಹೋಗ್ತದೆ. ನಮ್ಮ ಲಿಂಗದೇಹ ಇದೆ ಅಲ್ಲ, ಅದು ನಿಜವಾದ ಕತ್ತಲೆ ಮನೆ. ನಾವು ಆ ಮಗು ಏನು ಮಾಡ್ತು, ತಾಯಿಯನ್ನು ಹುಡುಕ್ತಾ ಇದೆ, ಹಂಬಲಿಸ್ತಾ ಇದೆ, ತಾಯಿ ಬೇಕು ಅಂತ. ಹಾಗೆ ಭಗವಂತನನ್ನ ನಾವು ಹುಡುಕಬೇಕು. ಎದರ ಮೂಲಕ? ವೇದಶಾಸ್ತ್ರಗಳ ಮೂಲಕವಾಗಿ ಅವನ ಧ್ಯಾನ ಮಾಡಬೇಕು. ಆ ಮಗು ಹೇಗೆ ಹುಡುಕ್ತಾ ಹುಡುಕ್ತಾ ಹೋಯ್ತೋ ಹಾಗೆ ನೀವು ಹುಡುಕಿದಾಗ ಭಗವಂತ ಏನು ಮಾಡ್ತಾನೆ, ತಾಯಿ ಹೇಗೆ ಬಂದು ಮಗುವನ್ನು ಸಂರಕ್ಷಣೆ ಮಾಡಿದಲೋ ಹಾಗೆ ನಮ್ಮ ಹಂಬಲಿಕೆಯನ್ನು, ಮಗುವಿನ ಹಂಬಲಿಕೆ ಬಹಳ ಆದಾಗ ತಾಯಿ ಓಡೋಡಿ ಬರ್ತಾಳೆ.
ಆ ತಾಯಿಗರುಳು ಅಂತ ಅದಕ್ಕೆ ಅನ್ನೋದು. ಹಾಗೆ ಭಗವಂತ ನಮ್ಮಲ್ಲಿ ಭಕ್ತಿ ಜಾಸ್ತಿಯಾದಾಗ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವಂತಹ ಭಕ್ತಿಯಿಂದ ರಕ್ಷತಿತ್ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಃ ಶರಣಾಗತಿರ್ವೇಷಾದ್ ವಿಷ್ಣೋರ್ ಮೋಕ್ಷ ಫಲಪ್ರದ ಅಂತ ಹೇಳಿದ ಹಾಗೆ ಆಚಾರ್ಯರು ಅಷ್ಟು ಭಕ್ತಿಯಿಂದ ನೀವು ಪೂಜಾ ಮಾಡಿದಾಗ, ಅದು ಹೆಂಗೆ ಪೂಜಾ ಮಾಡಬೇಕು? ವೇದಶಾಸ್ತ್ರಗಳಿಗೆ ಅನುಗುಣವಾಗಿ ಪೂಜಾ ಮಾಡಬೇಕು, ಅವನನ್ನು ಅರ್ಚನೆ ಮಾಡಬೇಕು, ಸ್ತೋತ್ರ ಮಾಡಬೇಕು. ಆಗ ಭಗವಂತ ಮಗುವನ್ನು ನೋಡಲಿಕ್ಕೆ ತಾಯಿ ಹೇಗೆ ಸಂತೋಷದಿಂದ ಓಡಿ ಬಂದು ನಕ್ಕೊಂತ ಬರ್ತಾಳೋ ಅದನ್ನು ಹೇಳ್ತಾರೆ ನೋಡ್ರಿ. ನೋಡುತ್ತ ನಗುತ್ತ ಹರುಷದಲ್ಲಿ, ಅಯ್ಯೋ ನನ್ನ ಮಗು ಕರಿತಾ ಇದೆ ಅಂತ ಯಾ ತಾಯಿನೂ ಬರೋದಿಲ್ಲ, ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಬೈಯೋದಿಲ್ಲ. ನನ್ನ ಮಗು ರೀ, ಕರಿತಾ ಇರೋದು ನನ್ನ ಮಗು ಅಂತ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬರ್ತಾಳೋ ಹಾಗೆ ಭಗವಂತ ಭಕ್ತರನ್ನ ಅವರು ಮಾಡುವಂತಹ ಪ್ರಾರ್ಥನಾ ರೂಪವಾಗಿರುವಂತಹ ಹಂಬಲತೆಯನ್ನು ಗಮನದಲ್ಲಿಟ್ಟುಕೊಂಡು ಭಗವಂತ ರಕ್ಷಣೆ ಮಾಡ್ತಾನೆ. ಗಜೇಂದ್ರ ಕರಿತಾನೆ, ಮದ ಕರಿ ಮಡುವಿನೋಳ್ ಮಕರಿ ಬಾಧೆಗೆ ಸಿಲುಕಿ ಪದುಮಾಕ್ಷ ಪದುಮೇಶ ಪದುಮನಾಭ ಪದುಮ ಸಂಭವನಯ್ಯ ಪಾಹಿ ಪಾಹಿ ಎನ್ನಲು ಒದಗಿ ರಕ್ಷಿಸಿದೆ ತವ ದಯವೋ ಸಾಧನವೋ ನಿದಯ ಪರನು ನಿನ್ನವರ ಸಾಧನವೋ. ಮೊಸಳೆ ಹಿಡಿದು ಎಳಿತಾ ಇದೆ, ರಕ್ತ ಸೋರ್ತಾ ಇದೆ, ಯಾವಾಗ ಸಾಯ್ತನೋ ಯಾವಾಗ ಬದುಕ್ತೀನೋ ಅಂತ ಗೊತ್ತಿಲ್ಲ, ಅಷ್ಟು ನೋವಾಗ್ತಾ ಇದೆ. ಗಜೇಂದ್ರನಿಗೆ ಕೂಗ್ತಾನೆ, ಹೇ ಪಾಹಿ ಪದ್ಮನಾಭ ರಕ್ಷಣೆ ಮಾಡು. ಭಗವಂತ ಸಿರಿಗೆ ಗೋಪಾಲದಾಸ್ ಹೇಳ್ತಾರೆ, ಸಿರಿಗೆ ಹೇಳದೆ ಬಂದೆ, ಓಡೋಡಿ ಬಂದಂತೆ. ಯಾಕೆ? ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ. ನಾವೆಲ್ಲ ಭಗವಂತನ ಮಕ್ಕಳು, ಭಗವಂತ ನಮಗೆ ತಂದೆ ತಾಯಿ ಎಲ್ಲನೂ ಆಗಿರುವಂಥವನು. ಬರೇ ಪ್ರೀತಿ ಮಾಡೋದಷ್ಟೇ ಅಲ್ರಿ, ನಮ್ಮ ತಾಯಿ ಇದ್ದಾಳಲ್ಲ, ನಮ್ಮನ್ನು ಪ್ರೀತಿ ಮಾಡ್ತಾಳೆ, ಊಟಕ್ಕೆ ಹಾಕ್ತಾಳೆ, ಲಾಲನೆ ಪಾಲನೆ ಮಾಡ್ತಾಳೆ. ಆದರೆ ನಮ್ಮ ಭಗವಂತ ಹಂಗಲ್ಲ, ಲಾಲನೆ ಪಾಲನೆ ಮಾಡೋದ್ರ ಜೊತೆಗೆ ನಮ್ಮ ಈ ಲಿಂಗ ದೇಹವನ್ನು ಅಂದರೆ ಕತ್ತಲೆ ಮನೆಯಿಂದ ಹೊರಗೋಡಿಸಿ, ಕತ್ತಲೆ ಮನೆ ತೆಗಿಸಿ, ಅಂದರೆ ಲಿಂಗ ದೇಹವನ್ನು ಭಂಗ ಮಾಡಿಸಿ, ಅಂದರೆ ಅಂಧಕಾರದಿಂದ ಹೊರಗೆ ಕರ್ಕೊಂಬಂದು ಭಗವಂತ ಮೋಕ್ಷವನ್ನೇ ಕೊಡ್ತಾನೆ. ತಾಯಿ ಹೇಗೆ ಊಟವನ್ನು ಕೊಟ್ಟು ಸಮಾಧಾನ ಮಾಡ್ತಾಳೋ, ಮಗುವಿನ ಕಳವಳವನ್ನು ಪರಿಹಾರ ಮಾಡ್ತಾಳೋ, ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಸಲಹುವನು ಅನ್ನೋದಕ್ಕರ್ಥ ಮೋಕ್ಷವನ್ನೇ ಕೊಟ್ಟು ಸಲಹಿಸ್ತಾನೆ ಭಗವಂತ, ರಕ್ಷಣೆ ಮಾಡ್ತಾನೆ ಅನ್ನೋದು ಬಹಳ ಸುಂದರವಾಗಿ ಜಗನ್ನಾಥದಾಸರಲ್ಲಿ ತಿಳಿಸ್ತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಆ ಪಾಲುಂಡು ಕುರುಪನ ಮಾನವನೆ ಕೊಂಡ. ಈ ಪದ್ಯ ಅಂತೂ ಒಂದು 50 ಸಾರಿ ಹೇಳಿದ್ರು ಕಮ್ಮಿ, ಅಷ್ಟು ಅನೇಕ ಅರ್ಥಗಳನ್ನು ತುಂಬಿರುವಂತಹ ಪದ್ಯ ಇದು. ಭಗವಂತ ಸ್ತೋತ್ರ ಮಾಡ್ತಾರೆ, ಭಗವಂತನ ಸ್ತೋತ್ರವನ್ನು ಜ್ಞಾನಿಗಳು ಮಾಡ್ತಾರೆ, ಪಾಮರರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಸ್ತ್ರೀಯರು ಮಾಡ್ತಾರೆ, ಪುರುಷರು ಮಾಡ್ತಾರೆ. ಚಿಕ್ಕ ಹುಡುಗ ಸ್ತೋತ್ರ ಮಾಡ್ತಾನೆ, ಅದನ್ನೂ ಭಗವಂತ ಕೇಳ್ತಾನೆ. ಬ್ರಹ್ಮದೇವರಿದ್ದಾರಲ್ಲ, ಅವರು ಚತುರ್ವೇದದಿಂದ ಸ್ತೋತ್ರ ಮಾಡ್ತಾರೆ, ಅದನ್ನೂ ಭಗವಂತ ಕೇಳ್ತಾನೆ. ಅಲ್ರಿ ಮತ್ತೆ ಹೆಂಗಿದು, ಚಿಕ್ಕ ಹುಡುಗ ಮಾಡಿದ್ರು ಭಗವಂತ ಕೇಳ್ತಾನ ಅಂತ ಕೇಳಿದರೆ ಅದಕ್ಕೆ ಜಗನ್ನಾಥದಾಸ್ ಹೇಳಿದರು, ತಾಯಿ ಇದ್ದಾಳಲ್ಲ ಅವಳೇನು ಮಾಡ್ತಾಳೆ, ತನ್ನ ಮಗು ಮೊದಲಿಗೆ ಪ್ರಾರಂಭದಲ್ಲಿ ಸೊನ್ನೆಯನ್ನು ಮಾಡ್ತದೆ, ಎಲ್ರಿಗೂ ಗೊತ್ತಿರುವಂಥದ್ದು. ಅದಾದ ಮೇಲೆ ಸ್ವಲ್ಪ ಒಂದೊಂದೇ ಅಕ್ಷರ ಮಾತಾಡ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಮೊದಲು ಅಮ್ಮ ಅಂತದೆ, ಆಮೇಲೆ ಅಪ್ಪ ಅಂತದೆ. ಅಮ್ಮ ಅಪ್ಪ ಅಂದರೆ ಸಾಕು, ಆ ತಾಯಿಗೆ ಏನು ಆನಂದ ಆನಂದ. ಊರು ತುಂಬ ಹೇಳ್ಕೊಂಬರ್ತಾಳೆ, ನೋಡ್ರಿ ಇವತ್ತು ನನ್ನ ಮಗು ಅಮ್ಮ ಅಂತ ಅಂದ್ಬಿಟ್ಟದೆ, ಅಪ್ಪ ಅಂತಂತದೆ ಅಂತ ಅಷ್ಟು ಸಂತೋಷದಿಂದ ತಾಯಿ ಎಲ್ಲರ ಮುಂದೆ ಹೇಳ್ತಾಳೆ. ಬಾಲಕನ ಕಲಭಾಷೆ ಆ ಮಾತಾಡಿದಾಗ ಜನನಿ ಕೇಳಿ ಸುಖ ಪಡುವಂತೆ ಸಂತೋಷ ಪಡ್ತಾಳೆ. ಏನು
ಅದೇನು ಮತ್ತು ಸ್ತೋತ್ರ ಹೇಳಿರೋದಿಲ್ಲ, ಅದೇನು ವೇದವನ್ನು ಹೇಳಿರೋದಿಲ್ಲ, ದೊಡ್ಡ ದೊಡ್ಡ ಗ್ರಂಥಗಳ ಅನುವಾದ ಮಾಡಿರೋದಿಲ್ಲ. ಎರಡೇ ಎರಡು ಮಾತು, ಎರಡು ಶಬ್ದ ಅಮ್ಮ ಅಪ್ಪ ಅಂದಿರ್ತದೆ. ಅಷ್ಟ ಅಂದ್ರೇ ಸಾಕು. ಆ ತೊದಲು ನುಡಿಯನ್ನು ಕೇಳಿ ತಾಯಿ ಹೇಗೆ ಸುಖಪಟ್ಟು ಸಂತೋಷ ಪಡ್ತಾಳೋ ಹಾಗೆ ಲಕುಮೀಲೋಲ ಸರ್ವ ವೇದಗಳಿಗೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತ ಭಕತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಯಾರೇ ಸ್ತೋತ್ರ ಮಾಡಲಿ, ಸಮೀಚೀನವಾಗಿರುವಂತಹ ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಸಾಕು, ಭಗವಂತ ಮಾತಾಡಬೇಕಾದ್ರೆ ಮಗು ಸ್ಪಷ್ಟವಾಗಿ ಮಾತಾಡ್ತದೆ ಅಂತೇನಿಲ್ಲ, ಅಸ್ಪಷ್ಟವಾಗಿಯೂ ಮಾತಾಡ್ಬೋದಲ್ಲ. ಮಗುವಿಗೆ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು, ಅಕ್ಷರ ನುಂಗ್ಬೋದು, ಬಿಡಬಹುದು, ಅರ್ಧಂಬರ್ಧ ಹೇಳಬಹುದು, ಆದರೂ ಸಂತೋಷ ಪಡ್ತಾಳೆ ತಾಯಿ. ನನ್ನ ಮಗು ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಂತ ಎಲ್ಲರ ಮುಂದೂ ಹೇಳ್ತಾಳೆ. ಇವತ್ತು ನಮ್ಮ ಮಗು ಅಮ್ಮ ಅಂದ್ಬಿಟ್ಟದೆ, ಅಪ್ಪ ಅಂದದೆ ಅಂತ ಹೆಂಗೆ ತಾಯಿ ಸಂತೋಷ ಪಡ್ತಾಳೋ ಹಾಗೆ ಬ್ರಹ್ಮಾದಿಗಳ ವಿವಕ್ಷೆಯ ಬ್ರಹ್ಮಾದಿ ದೇವತೆಗಳು ಮಾಡೋದ್ರ ಮುಂದೆ ನಾವೇನೂ ಅಲ್ಲ. ಆದರೂ ಭಗವಂತ ಸಂಸ್ತುತಿಗೆ ಭಗವಂತ ಸಂತೋಷ ಪಡ್ತಾನಂತೆ. ಓ, ಸ್ತೋತ್ರ ಮಾಡ್ತಾ ಇದ್ದಾನೆ, ತಿಳ್ಕೊತಾ ಇದ್ದಾನೆ, ದಾರಿಯಲ್ಲಿದ್ದಾನೆ ಅಂತ ಸಂತೋಷ ಪಡ್ತಾನಂತೆ. ಇಷ್ಟೇ ಅಲ್ಲ, ಇದರ ಮುಂದೊಂದು ಮಾತು ಎಚ್ಚರಿಕೆಯನ್ನು ಕೊಟ್ಟರು. ಇದಂತೂ ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕಾದ ವಿಷಯ. ಈ ವಾಕ್ಯ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ. ತನ್ನ ಭಕ್ತರು ಅಂತ ಯಾರಿದ್ದಾರೋ ಅವರಿಗೆ ಯಾರೇ ಅವಮರ್ಯಾದೆ ಮಾಡಿದರೂ ಭಗವಂತ ಸಹಿಸೋದಿಲ್ಲ. ಇದು ಎಚ್ಚರಿಕೆಯ ಗಂಟೆ. ಇದು ನಮಗೆಲ್ಲ ಜ್ಞಾನಿಗಳನ್ನ, ಹಿರಿಯರನ್ನ, ವಿದ್ವಾಂಸರನ್ನ, ಒಳ್ಳೆ ಸದಾಚಾರದಿಂದ ಜೀವನವನ್ನು ಮಾಡೋಂಥವರನ್ನ, ಭಗವದ್ಭಕ್ತರನ್ನ ನೀವು ಅವಮಾನ ಮಾಡಿದರೆ, ಅವರಿಗೆ ತೊಂದರೆ ಕೊಟ್ಟರೆ, ಅವರಿಗೆ ಹಿಂಸೆ ಮಾಡಿದರೆ, ಬೈದರೆ ಭಗವಂತ ಖಂಡಿತವಾಗಿ ಸಹಿಸೋದಿಲ್ಲ. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ. ಎಚ್ಚರಿಕೆ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಎಚ್ಚರ. ಇದಕ್ಕೆ ಉದಾಹರಣೆ ದೈವ, ಹಿರಿದಾದ ದೈವನಾಗಿರುವಂಥ ಭಗವಂತ ಏನು ಮಾಡ್ದ? ಇದಕ್ಕೆ ಉದಾಹರಣೆ ಕೊಟ್ಟರು. ವಿದುರನ ಆಲಯದಿ ಹಾಲುಂಡು ಕುರುಪನ ಮಾನವನೇ ಕೊಂಡ. ಎಲ್ಲರೂ ಸಭೆಯಲ್ಲಿ, ನಾವು ಮಹಾಭಾರತದ ಸಭೆಯಲ್ಲಿ ಕೂತಾಗ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಬೇಕಾದಷ್ಟು ಎಲ್ಲರೂ ಹೇಳ್ತಾರೆ, ದ್ರೌಪದಿಯ ಸೀರೆಯನ್ನು ಸೆಳಿಬಾರದು, ಹಾಗೆ ಹೀಗೆ. ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ ಕೂತಿದ್ರು ವಿದುರ ಬದಿ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಇದು ಗೌರವದ ಪ್ರಶ್ನೆ, ತಪ್ಪಿದು, ಮಾಡ್ತಿರೋ ಸರಿ ಇಲ್ಲ, ಬೇಕಾದಷ್ಟು ಹೇಳ್ತಾನೆ ವಿದುರ. ಅವನ ಮಾತು ಯಾರು ಕೇಳೋದಿಲ್ಲ. ಅವನಿಗೇನು ಗೊತ್ತಾಗ್ತದೆ ಅಂತ ಬೈತಾರೆ. ಆದರೆ ದೇವರಂದ, ಬೇರೆಯವ್ರು ಯಾರು ಕೇಳಿಸ್ಕೊಳ್ಳಿ ಬಿಡ್ಲಿ, ನಾನು ಕೇಳಿಸ್ಕೊಂಡು ನಿನ್ನ ಮಾತನ್ನ. ವಿದುರ, ನೀ ಏನು ಮಾತಾಡಿಯೋ ಅದು ಸರಿಯದೆ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಮಾತಾಡಿದ್ದೀಯ, ನಿನ್ನ ಮಾತನ್ನು ನಾ ಕೇಳಿಸ್ಕೊಂಡಿನಿ ಎಂದ. ಅದಕ್ಕೆ ಭಗವಂತ ಸಂಧಾನಕ್ಕೆ ಬಂದಂಥ ಸಂದರ್ಭದಲ್ಲಿ ವಿದುರನ ಆಲಯದಿ, ದಾಸರಾಯರು ಹೇಳಿದ್ದಾರಲ್ಲ, ವಿದುರನ ಭಾಗ್ಯವಿದು, ಅವನ ಮನೆಗೆ ಬಂದು ಹಾಲನ್ನು ಸ್ವೀಕಾರ ಮಾಡಿ ಕುರುಪನ, ದುರ್ಯೋಧನನ ಮಾನವನೇ ಕೊಂಡ. ತನ್ನ ಭಕ್ತರಿಗೆ ಅವಮರ್ಯಾದೆ ಮಾಡಿದರೆ, ತೊಂದರೆ ಕೊಟ್ಟರೆ ಖಂಡಿತವಾಗಿ ಭಗವಂತ ಬಿಡೋದಿಲ್ಲ. ದುರ್ಯೋಧನನ ಸಮೇತವಾಗಿ ಎಲ್ಲ ಕೌರವರನ್ನು ನಾಶ ಮಾಡಿ ಕೈಬಿಟ್ಟ. ಅವನಿಗೆ ಹೆಂಗೆ ಅವಮರ್ಯಾದೆ ಮಾಡಿದನೋ ಅದನ್ನು ಒಂದು ಲೋಟ ಹಾಲು ಸ್ವೀಕಾರ ಮಾಡೋದ್ರೊಳಗೆ, ಹಾಲು ತೋಳೋದ್ರೊಳಗೆ ಎಲ್ಲವನ್ನ ನಾಶ ಮಾಡಿ ಕೈಬಿಟ್ಟ. ಅಂದರೆ ಇದು ಎಚ್ಚರಿಕೆಯ ಗಂಟೆ ನಮಗೆಲ್ಲ. ಭಗವಂತ ತೃಪ್ತಿಯಾಗೋದು ಎರಡರಿಂದ. ಒಂದು, ಭಗವಂತನ ಸೇವೆ ಮಾಡೋದ್ರಿಂದ. ತದ್ಭಕ್ತ ದ್ವೇಷಗೇವಚ, ಆಚಾರ್ಯರ ಮಾತು, ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತಹ ಮಾತು, ಅದನ್ನೇ ಜಗನ್ನಾಥದಾಸರು ಇಲ್ಲಿ ಹೇಳಿರುವಂಥದ್ದು. ತದ್ಭಕ್ತ ದ್ವೇಷಗೇವಚ, ಯಾವುದೇ ಕಾರಣಕ್ಕೂ ಭಕ್ತರನ್ನು ದ್ವೇಷ ಮಾಡಿದರೆ ನಾನು ಸಹನೆ ಮಾಡೋದಿಲ್ಲ, ಅವರ ಪಕ್ಷಕ್ಕೆ ನಾನು ನಿಂತುಕೊಳ್ಳೋದಿಲ್ಲ. ಅವನ ಪಕ್ಷ ಬಲಕ್ಕೆದಿರಿಲ್ಲ, ಕೇಳಾವನ ಕೂಕ್ಷಿಯೊಳಕು ಜಗತ್ರಯ. ಅವನ ಪಕ್ಷಕ್ಕೆ ಎದುರು ಯಾರಿದ್ದಾರೆ? ದುರ್ಯೋಧನನಂತಹ ಮಹಾಕಲಿ, ಅವನನ್ನು ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು, ಭಗವಂತ ಕೃಷ್ಣ ಪರಮಾತ್ಮನ ಎದುರಿಗೆ. ಅದಕ್ಕೆ ಹೇಳ್ತಾರೆ, ದುರ್ಯೋಧನ ಕರೀತಾನೆ, ಮಹಾಭಾರತದಲ್ಲಿ ಬರ್ತದೆ,
ಕೃಷ್ಣ ಸಂಧಾನಕ್ಕೆ ಬಂದಾಗ ನಮ್ಮನೆಗೆ ಬಾ, ಬೇಕಾದಷ್ಟು ಅಡಿಗೆ ಮಾಡಿಸಿದ್ದೇನೆ ಅಂತ ಪ್ರೀತಿಯಿಂದ ಕರೆದಂಗೆ ನಾಟಕ ಮಾಡ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ದ್ವಿಷದನ್ನಂನ ಭೋಕ್ತವ್ಯಂ, ಶತ್ರುಗಳ ಮನೆ ಅನ್ನವನ್ನ ಊಟ ಮಾಡಬಾರ್ದು. ಯಾಕೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಂದರೆ, ನೀನು ದ್ವಿಷತೆ ರಾಜನ್, ಪಾಂಡವರನ್ನ ದ್ವೇಷ ಮಾಡ್ತೀಯ. ಅಂದ ಮೇಲೆ ನೀನು ನಮಗೆ ಶತ್ರು ಇದ್ದ ಹಾಗೆ. ಮಮ ಪ್ರಾಣಾಹಿ ಪಾಂಡವ, ಅವರು ಪಂಚ ಪ್ರಾಣ ಇದ್ದಾಗ ನನಗೆ, ಅವರನ್ನು ನೀ ದ್ವೇಷ ಮಾಡ್ತೀಯ ಅಂದಮೇಲೆ ಅವರು ಶತ್ರುಗಳು ನಿನಗಿದ್ದ ಹಾಗೆ, ನನಗೆ ನೀನು ಅವರು ಶತ್ರುಗಳು, ಅವ್ರನ್ನ ಶತ್ರುವಾಗಿ ನೋಡ್ತೀಯ. ಹಾಗಾದ ಮೇಲೆ ನೀನು ನನಗೆ ಶತ್ರು ಇದ್ದ ಹಾಗೆ, ಹಾಗಾಗಿ ನಾನು ಬರೋದಿಲ್ಲ. ಸ್ಪಷ್ಟವಾಗಿ ನೇರವಾಗಿ ಹೇಳಿಬಿಡ್ತಾನೆ ಭಗವಂತ. ಅದನ್ನು ಇಲ್ಲಿ ಹೇಳಿದರು ಜಗನ್ನಾಥದಾಸರು. ಯಾವಾಗ ಪಾಂಡವರನ್ನ ದ್ವೇಷ ಮಾಡಿದನೋ, ಪಾಂಡವರಿಗೆ ತೊಂದರೆ ಕೊಟ್ಟನೋ, ಹಾಗೆ ವಿದುರನನ್ನ ಮಾತನ್ನ ಕೇಳಲಿಲ್ಲೋ, ಅವನು ಪರಮ ಭಗವದ್ಭಕ್ತ, ಕೃಷ್ಣನ ಭಕ್ತ. ಇವರಿಬ್ಬರಿಗೆ ಔಮರ್ಯಾದಿ ಮಾಡಿದ್ದನ್ನು ನೋಡಿದ ಭಗವಂತ ಏನು ಮಾಡ್ದ? ವಿದುರನ ಆಲಯದಿ, ವಿದುರನ ಮನೆಗೆ ಹೋದ. ಸಂತಾನದ ನೆವದಲ್ಲಿ ಹಾಲಿನ ಕಡಿಮೆ ಆಗಿತ್ತೇನು ಭಗವಂತನಿಗೆ? ಯಾಕೆ ಹೋದ ಭಗವಂತ ವಿದುರನ ಮನೆಗೆ? ಆ ಹಾಲು ನೆವ ಅಷ್ಟೇ. ಅವನಿಗೆ ಅನುಗ್ರಹ ಮಾಡಬೇಕಾಗಿದೆ ವಿದುರನಿಗೆ. ಆ ವಿದುರನಿಗೆ ಅನುಗ್ರಹ ಮಾಡಿ ಕುರೂಪನ, ದುರ್ಯೋಧನನ ಮಾನವನೇ ಕೊಂಡ. ಅವನಿಂದ ತನ್ನಿಂದ ತರತಕ್ಕಂತಹ ಆಗತಂತಹ ಮಾನವನ್ನ ತಾನು ತೆಗೆದುಕೊಂಡು ಅವನಿಗೆ ಅವಮಾನವನ್ನ ಮಾಡೋಂಥವನಾದ. ಯಾಕೆ? ವಿದುರನ ಮನೆಗೆ ಹೋಗ್ಯಾನೆ, ದುರ್ಯೋಧನ ಮನೆಗೆ ಹೋಗಿಲ್ಲ ಅಂದರೆ ಊರು ತುಂಬ ಸುದ್ದಿ. ಆ ಸುದ್ದಿ ಹರಡ್ಲಿ ಅಂತಲೇ ಭಗವಂತ ಆ ರೀತಿಯಾಗಿ ಮಾಡಿರುವಂಥದ್ದು. ನಿನ್ನ ಮನೆಗೆ ನಾ ಬರೋದಿಲ್ಲ, ನೀ ಶತ್ರು ಪಕ್ಷದವನು, ಯಾಕೆ ಪಾಂಡವರನ್ನು ದ್ವೇಷ ಮಾಡ್ತೀಯ? ಸಜ್ಜನರನ್ನ, ನನ್ನ ಭಕ್ತರನ್ನ ಯಾರು ದ್ವೇಷ ಮಾಡ್ತಾರೋ ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತಾನೆ ಭಗವಂತ. ಎಚ್ಚರಿಕೆ. ಅದನ್ನಿಲ್ಲಿ ಹೇಳಿದರು, ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಜಗನ್ನಾಥದಾಸರು ಸ್ವತಃ ತಾವು ಅನುಭವಿಸಿದಂಥವ್ರು. ವಿಜಯದಾಸರು ಭೋಜನಕ್ಕೆ ಕರೆದಾಗ ಹೊಟ್ಟೆ ಶೂಲೆಯಾಗಿದೆ, ಬರೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ನಮಗೆಲ್ಲ ಕತೆ ಗೊತ್ತು. ರಾಯರ ಹತ್ರ ಹೋಗ್ತಾರೆ, ಸೇವಾ ಮಾಡ್ತಾರೆ. ರಾಯರು ಹೇಳ್ತಾರೆ, ಇಲ್ಲಪ್ಪ ನೀವು ಎಲ್ಲಿ ಕಳ್ಕೊಂಡಿರೋ ಅಲ್ಲೇ ಹುಡುಕಬೇಕು, ಅವ್ರ ಹತ್ರ ಹೋಗಿ. ವಿಜಯದಾಸರ ಹತ್ರ ಬರ್ತಾರೆ, ಮತ್ತೆ ಸ್ವಾಮಿ ನನ್ನ ತಪ್ಪಾಗಿದೆ, ಕ್ಷಮ ಮಾಡಬೇಕು. ಅದಕ್ಕೆ ವಿಜಯದಾಸ್ ಹೇಳ್ತಾರೆ, ನಂದೇನಿಲ್ಲ, ನನ್ನ ಶಿಷ್ಯ ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡಾನೆ, ಅಂದರೆ ಗೋಪಾಲದಾಸರು. ಹಾಗಾಗೆ ನಿಮಗೆ ಹಿಂಗಾಗಿರೋದು. ಮತ್ತೆ ಗೋಪಾಲದಾಸರ ಹತ್ರ ಹೋಗಿ ಅವರ ಅನುಗ್ರಹವನ್ನು ಪಡೆದು ಆಯುಷ್ಯವನ್ನ ಪಡೆದುಕೊಂಡು ಇಂತಹ ಬೃಹತ್ತಾಗಿರುವಂತಹ ಗ್ರಂಥವನ್ನು ಬರೆದಿದ್ದಾರೆ ಜಗನ್ನಾಥದಾಸರು. ಅದರಲ್ಲೂ ಒಂದು ತಾತ್ಪರ್ಯ ಇಟ್ಟರು. ತಾಳ ವಿಜಯದಾಸರಿಗೆ, ಗೋಪಾಲದಾಸರಿಗೆ ಮಾಡಿದಂತಹ ಔಮರ್ಯಾದಿ ಭಗವಂತ ತನ್ನ ಭಕ್ತರಿಗೆ ಮಾಡುವಂತಹ ಔಮರ್ಯಾದಿಯನ್ನ ಯಾವತ್ತೂ ಸಹನೆ ಮಾಡೋದಿಲ್ಲ. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಹಾಲುಂಡು ಕುರುಪನ ಮಾನವನೇ ಕೊಂಡ. ಇಂತಹ ಅಮೋಘವಾಗಿರುವಂತಹ ಭಗವಂತನ ಕರುಣೆಗೆ ಎಷ್ಟು ಹೇಳಿ ನಾನು ಅಂತಾರೆ, ಏನಂತ ಹೇಳಿ? ಅಷ್ಟು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಒಳಗೆ ಹೊರಗೆ ಇದ್ದು ಅಂತ ಹೇಳಿ ಜಗನ್ನಾಥದಾಸರು ಈ ಪದ್ಯಗಳಲ್ಲಿ ತಿಳಿಸ್ತಾ ಇದ್ದಾರೆ.